ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಒಬ್ಬ ಬರಹಗಾರ. ಒಂದು 40 ಪುಸ್ತಕ ಬರೆದುಬಿಟ್ಟಿದ್ದೀನಿ. ಅದರಲ್ಲಿ ಒಂದು ಪುಸ್ತಕ ರಸವೈಚಾರಿಕತೆ ಅಂತ. ಈ ರಸವೈಚಾರಿಕತೆ ಅನ್ನೋ ಪುಸ್ತಕದಲ್ಲಿ 31 ವಿಷಯಗಳ ಬಗ್ಗೆ ನಾನು ಪ್ರಬಂಧ ರಚನೆ ಮಾಡಿದ್ದೇನೆ. ಪ್ರಿಫೇಸ್ ಆಗಿ ಅಂದರೆ ಮುನ್ನುಡಿಯಾಗಿ ಬೇರೆಯವರು ಹೇಳಿದ ಗಾದೆಗಳು ಮತ್ತು ಸೂಕ್ತಿಗಳು, ಹೇಳಿಕೆಗಳು ಅದನ್ನು ಕೊಟ್ಟಿದ್ದೀನಿ. ಬೆನ್ನುಡಿಯಾಗಿ ಬೇರೆಯವರು ಹೇಳಿದ್ದು ಅಂದರೆ ಪ್ರಸಿದ್ಧ ಕಥೆಗಾರದ ಕಥೆನ ಹಾಕ್ತಿದ್ದೀನಿ. ಅದೆಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟ ಕಥೆಗಳೇ. ಈಗ ಇವತ್ತಿನ ಒಂದು ಪ್ರಬಂಧ ವಿಷಯ ಯಾವುದು ಅಂದರೆ ದೈವ ಅಂತ. ದೈವ ಅಂತಂದ್ರೆ ದೇವರು, ಅಥವಾ ಇಂಗ್ಲಿಷ್ನಲ್ಲಿ ಪ್ರಾವಿಡೆನ್ಸ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನಾನು ಮಾತಾಡೋದು. ಎಲ್ಲ ಸ್ಥಿರಪರಿಚಿತವಾದ ಒಂದು ಪದ ಅದು ಅಂತಂದ್ರೆ ದೇವರು ಎಲ್ಲರಿಗೂ ಗೊತ್ತಿದೆ. ಅದು ಸಣ್ಣ ಮಗುವಿಂದ ವಯಸ್ಸಾದವರ ತನಕ ಅದು ದೈವ ಅನ್ನೋ ಒಂದು ವಸ್ತು ಬಹಳ ಪ್ರಾಮಿನೆಂಟ್ ಆಗಿದೆ, ಪ್ರಸಿದ್ಧಿ ಪಡೆದ್ಬಿಟ್ಟಿದೆ. ದೈವ ಅಂದ್ರೆ ಏನು ಅನ್ನೋದಕ್ಕೆ ಅದು ಒಂದು ವಿವರಣೆ ಕೊಡೋದು, ಡೆಫಿನೇಷನ್ ಕೊಡೋದು ಅನ್ನೋದು ಬಹಳ ಕಷ್ಟನೇ ಆಗಿದೆ. ಸೊ ವಿದ್ವಾಂಸರೆಲ್ಲ ಕೊಟ್ಬಿಟ್ಟಿದ್ದಾರೆ. ಬಹಳ ಎಸ್ಪೆಷಲಿ ಸ್ವಾಮೀಜಿಗಳು, ಜ್ಞಾನಿಗಳು ಅದ್ರ ಬಗ್ಗೆ ಬಹಳ ಮಾತಾಡಿದ್ದಾರೆ. ಈಗ ನಾನು ಅದನ್ನೆಲ್ಲ ಕಲೆ ಹಾಕಿ ನಾನು ಇವಾಗ ಸ್ವಲ್ಪ ಮಟ್ಟಿಗೆ ನಾನು ಅದು ವಿವರಣೆ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಪ್ರಪಂಚದಲ್ಲಿರುವ ಎಲ್ಲ ಜೀವ ವಸ್ತುಗಳು ವಿವಿಧ ರೂಪ, ಆಕಾರ ಹೊಂದಿದೆ. ಆದರೆ ಅವುಗಳ ಉತ್ಪತ್ತಿ, ಬೆಳವಣಿಗೆ ಮತ್ತು ಅವನತಿ ನಿರ್ದಿಷ್ಟ ಕಾಲದಲ್ಲಿ ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ಆಗುತ್ತವೆ ಎನ್ನುತ್ತಾರೆ ವಿಜ್ಞಾನಿಗಳು. ಈ ನಿರ್ದಿಷ್ಟ ಕಾಲ ಮತ್ತು ಸ್ಥಳಗಳು ಏನು, ಯಾವುದು, ಹೇಗೆ, ಈ ಪ್ರಶ್ನೆ ಉದ್ಭವಿಸುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ಪ್ರಕೃತಿಯ ಕೆಲವು ಆಶ್ಚರ್ಯಕರವಾದ ದೃಷ್ಟಾಂತಗಳನ್ನು ನಾವು ಅವಲೋಕಿಸೋಣ. ಏನು ಅಂದ್ರೆ, ಪ್ರಕೃತಿಯಲ್ಲಿ ಕಾಣುವ ಸಾವಿರಾರು ಜೀವಿಗಳಲ್ಲಿ ವಿವಿಧ ಬಣ್ಣಗಳು, ಗಾತ್ರಗಳು, ಬಗೆಬಗೆಯ ಲಕ್ಷಣಗಳು ಹೇಗೆ ಉಂಟಾಗ್ತದೆ? ಸೃಷ್ಟಿಯ ಹಲವಾರು ಬಗೆಯ ಹಕ್ಕಿಗಳು, ಚಿಟ್ಟೆಗಳ ರೆಕ್ಕೆಗಳು, ಅವುಗಳ ಬಣ್ಣಗಳು ಒಂದೇ ರೀತಿಯದಾಗಿರ್ತವೆ. ಒಂದೇ ಜಾತಿಯ ಚಿಟ್ಟೆಯಾಗಲಿ ಹಕ್ಕಿಯಾಗಲಿ ಅವರ ಬಣ್ಣ, ರೂಪ, ಲಕ್ಷಣಗಳಲ್ಲಿ ಬದಲಾವಣೆ ಕಾಣುವುದಿಲ್ಲ. ಅದು ಯಾಕೆ? ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ರೂಪ, ಗುಣ, ಬಣ್ಣ ಕಾಣುತ್ತೇವೆ. ಅದು ಏಕೆ ಅದು? ಇದಕ್ಕೆಲ್ಲ ಕಾರಣ ಪುರುಷ ಒಬ್ಬನಿರಲೇಬೇಕಲ್ಲವೇ? ಇಷ್ಟೆಲ್ಲ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ಅದು ಯಾರು ಮಾಡೋದದು? ಯಾರೋ ಒಬ್ಬ ಬೇಕೇ ತಾನೆ. ಈ ಸೃಷ್ಟಿಕರ್ತ ಅಂತ ನಾವು ಕರಿತೀವಲ್ಲ, ಅಂತವನು ಯಾರು? ಈ ಕಾರಣ ಪುರುಷನನ್ನು ದೈವ ಅಥವಾ ಪ್ರಕೃತಿ ಪುರುಷ ಎಂದು ಕರೆಯುತ್ತಾರೆ. ಎಲ್ಲಾ ಜೀವಿಗಳ ಸೃಷ್ಟಿ ಮತ್ತು ಅವುಗಳ ಜೀವನ ಕ್ರಿಯೆಯನ್ನು ನಿಯಂತ್ರಿಸುವವನು ಒಬ್ಬ ಕಾರಣ ಪುರುಷನಿದ್ದೇ ಇದ್ದಾನೆಂದು ತಿಳಿಯುವುದು ನಮಗೆ ಕಷ್ಟ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಜೀವ ಸೃಷ್ಟಿಯಲ್ಲಿ ಮಾನವನ ಪಾತ್ರ ಎಷ್ಟೇ ಹಿರಿದಾದ್ರೂ, ಜೀವ ವಿಜ್ಞಾನದಲ್ಲಿ ಎಷ್ಟೇ ಮುನ್ನಡೆ ಸಾಧಿಸಿದ್ರು, ಪ್ರತಿಯೊಂದು ಜೀವ ಹುಟ್ಟುವಾಗಲೇ ತನ್ನದೇ ಆದ ರೀತಿ, ಕಾನೂನು, ಕಟ್ಟಳೆಗಳಿಗೆ ಅನುಗುಣವಾಗಿ ಹುಟ್ಟಿ ಬೆಳೆದು ಸಾಯುತ್ತವೆ. ಹಕ್ಕಿ ರೆಕ್ಕೆ ಪಡೆದು ತನ್ನದೇ ವಿಶಿಷ್ಟ ರೀತಿಯ ಬಣ್ಣ ಪಡೆದು ತನ್ನದೇ ರೀತಿಯಲ್ಲಿ ಹಾಡು ಹೇಳಿ, ಕುಪ್ಪಳಿಸಿ, ಹಾರಿ, ಗೂಡು ಕಟ್ಟಿ, ಮೊಟ್ಟೆ ಇಟ್ಟು ಜೀವನ ಸಾಗಿಸಿ ಕೊನೆಗೊಳ್ಳುತ್ತದೆ. ಇದೇ ರೀತಿ ಪ್ರತಿ ಜೀವರಾಶಿಯು ತನ್ನದೇ ರೀತಿ, ನೀತಿ, ಕಟ್ಟಳೆಗೆ ಒಳಪಟ್ಟು ವಿಶಿಷ್ಟ ರೀತಿಯಲ್ಲಿ ಜೀವನ ಸಾಗಿಸುತ್ತವೆ. ಈ ಕಾನೂನು, ಈ ಕಟ್ಟಳೆ, ಈ ರೀತಿ, ಈ ನೀತಿ ಯಾರು ಮಾಡಿಸುತ್ತಾರೆ? ಯಾರು ಅದಕ್ಕೆ ಕಾರಣ ಪುರುಷರು? ಜೀವಿಗಳೇ ಮಾಡುತ್ತವೆಯೇ? ಅವೇ ಸೃಷ್ಟಿಸಿಕೊಂಡಿರುತ್ತವೆ ಅಥವಾ ಬೇರೆ ಯಾರಾದರೂ ಸೃಷ್ಟಿಗೆ ಕೊಟ್ಟಿರುತ್ತಾರೆಯೇ? ನಮ್ಮ ವಿಜ್ಞಾನಿಗಳು, ನಮ್ಮ ಗುರು ಹಿರಿಯರು ಈ ಪ್ರಶ್ನೆಗಳಿಗೆ ಒಂದೇ ಪದದಲ್ಲಿ ಉತ್ತರ ನೀಡಿಬಿಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಅದೇ ದೈವ ಎಂದು ಕರೆದಿರ್ತಾರೆ. ನಮ್ಮ ರಾಮಾಯಣದಲ್ಲೂ ಈ ರೀತಿ ಹೇಳಿರುತ್ತದೆ, ದೈವಂ ಹಿ
ದುರತಿಕ್ರಮಂ. ದೈವವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಮನುಷ್ಯನಿಗೆ ಮೀರಿದ ಈ ಶಕ್ತಿ ದೈವದಿಂದಲೇ ಸಾಧ್ಯ. ದೈವ ಬಲದಿಂದಲೇ ಈ ಲೋಕ ಸೃಷ್ಟಿಯಾಯಿತು. ಅವನಿಂದಲೇ, ಅವನ ಕೃಪೆಯಿಂದಲೇ ನಾವು ಬದುಕಿದ್ದೇವೆ. ಸಮರ್ಥ ಸಾರ್ಥಕ ಜೀವನ ನಡೆಸುತ್ತಿದ್ದೇವೆ ಎಂಬ ಅರಿವು ನಮ್ಮ ಮನಸ್ಸಿಗೆ ಬಂದು ಸಮತೋಲನ ನೀಡುತ್ತದೆ. ಈ ನಂಬಿಕೆಯಿಂದಲೇ ನಾವು ಅತಿರೇಕಕ್ಕೆ ಹೋಗುವುದನ್ನು ತಡೆಯುತ್ತದೆ. ದೈವಾನುಗ್ರಹದಿಂದಲೇ ಈ ಜೀವನ ಸಮಸ್ತ ಸಂಗತಿಗಳು, ಕಾರ್ಯಗಳು, ನಡವಳಿಕೆಗಳು ಸಾಗುತ್ತವೆ. ನಾವು ನಿಮಿತ್ತ ಮಾತ್ರ ಎಂಬ ಅರಿವು ಮೂಡಿ ಬರ್ತದೆ. ನಾವು ದೈವಿ ಶಕ್ತಿಗೆ ಶರಣಾಗುವುದು, ಅದರ ಶಕ್ತಿಗೆ ಮಣಿಯುವುದರಿಂದ ನಮಗೆ ಅತ್ಯಂತ ಸುಖ, ಸಂತೋಷ, ನೆಮ್ಮದಿಗಳ ಭಾವನೆಗಳು ಹರಿದು ಬರುತ್ತವೆ ಎನ್ನಲಾಗಿದೆ. ಇದರಿಂದ ಆತ್ಮವಿಶ್ವಾಸ ಉಂಟಾಗಿ ಜೀವನ ಸುಗಮವಾಗುತ್ತದೆ. ಹಾಗಾದ್ರೆ ದೈವ ಕೃಪೆಯೊಂದೇ ಸಾಕೆ? ಪುರುಷ ಪ್ರಯತ್ನಕ್ಕೆ ಬೆಲೆಯೇ ಇಲ್ಲದೆ ಎಲ್ಲವನ್ನೂ ದೈವಾನುಗ್ರಹಕ್ಕೆ ಬಿಟ್ಟುಕೊಟ್ಟು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳಬೇಕೆ? ಇದೊಂದು ಒಳ್ಳೆ ಪ್ರಶ್ನೆ. ಇದು ದೇವರೇ ಎಲ್ಲ ಮಾಡೋದಾದ್ರೆ, ದೇವರೇ ಸೃಷ್ಟಿಕರ್ತ, ನಮ್ಮನ್ನು ಸೃಷ್ಟಿ ಮಾಡಿದ, ಎಲ್ಲ ನಮ್ಮ ಮುಂದಿನ ಕಾರ್ಯ ಎಲ್ಲ ಪ್ರತಿಯೊಂದು ದೈವನೇ ಮಾಡ್ತಾನೆ ಅಂತಂದ್ರೆ ಮಾಡ್ಕೊಳ್ಳಿ, ನಮ್ಮ ಪಡೆ ನಾವು ಆರಾಮಾಗಿರ್ಬೋದಲ್ವಾ? ಅದಾಗೋದಿಲ್ಲ. ಪುರುಷಾಕಾರ ಮನುವರ್ತತೆ ದೈವಂ. ದೈವವು ಪುರುಷ ಪ್ರಯತ್ನವನ್ನು ಅನುಸರಿಸುತ್ತದೆ ಎಂಬ ಚಾಣಕ್ಯ ವಾಕ್ಯವನ್ನು ಇಲ್ಲಿ ಉದಾಹರಿಸಬಹುದಾಗಿದೆ ಅಂತಾರೆ ಯಾರೋ ನಮ್ಮ ಸಂತರು, ವಿಜ್ಞಾನಿಗಳು, ಜ್ಞಾನಿಗಳು. ಮಾನವ ತನ್ನ ಕರ್ತವ್ಯವನ್ನು ನಿಷ್ಠೆ, ಶ್ರದ್ಧೆ, ಶಿಸ್ತಿನಿಂದ ಪಾಲಿಸಿದರೆ ದೈವ ಬಲವು ಅವನ ಪ್ರಯತ್ನಕ್ಕೆ ಇಂಬು ಕೊಡುತ್ತದೆ. ಇದನ್ನೇ ಭಗೀರಥ ಪ್ರಯತ್ನ ಅಂತಾರೆ. ನಿಸ್ವಾರ್ಥ, ಪ್ರಾಮಾಣಿಕ, ಸಮರ್ಪಣಾ ಭಾವಗಳಿಂದ ಯತ್ನಿಸಿದರೆ ದೈವಾನುಗ್ರಹ ಒದಗಿ ಯಶಸ್ಸು, ಗೌರವ ತಾನಾಗೆ ಒದಗುತ್ತದೆ ಎನ್ನಲಾಗಿದೆ. ವಿಫಲತೆ, ಆಶಾಭಂಗ, ಭಗ್ನ ಹೃದಯತೆ ಮುಂತಾದ ಭಾವೋದ್ರೇಕಗಳಿಗೆ ಪುರುಷ ಪ್ರಯತ್ನವೇ ಮದ್ದು ಎನ್ನುತ್ತಾರೆ ಹಿರಿಯರು. ಆಶಾಭಂಗ ನಮ್ಮ ಕನಸುಗಳನ್ನು ಭಂಗ ಮಾಡುತ್ತವೆ. ನಮ್ಮ ಆತ್ಮವಿಶ್ವಾಸ, ದೃಢ ಮನಸ್ಸನ್ನು ಹಿಗ್ಗಿಸುವಂತೆ ಮಾಡಬೇಕಾದ್ರೆ ಪುರುಷ ಪ್ರಯತ್ನವೇ ದಾರಿ. ಭಯಂಕರ ಅಪತ್ಕಾರಿ ವಿಶಾಲತಾ ಮನೋಭಾವವನ್ನು ಹೋಗಲಾಡಿಸಬೇಕಾದ್ರೆ ಅದನ್ನು ಹಿಮ್ಮೆಟ್ಟಿ ನಿಲ್ಲುವಂತೆ ಮಾಡುವುದೇ ಪುರುಷ ಪ್ರಯತ್ನ. ತಾನು ಅನರ್ಹ, ಅವಿವೇಕಿ, ಅಜ್ಞ ಎಂಬ ಕೀಳು ಭಾವನೆಗಳನ್ನು ತೊಡೆದು ಹಾಕಬೇಕಾದ್ರೆ ಪುರುಷ ಪ್ರಯತ್ನ ಬೇಕೇ ಬೇಕು. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ಕೀಳರಿಮೆ ತೊಡೆದು ಹಾಕಿ ತಾನು ಅನರ್ಹ ಎಂಬ ಮನೋಭಾವವನ್ನು ಮನಸ್ಸಿನಿಂದ ಕಿತ್ತು ಎಸೆದು ಹಾಕಬೇಕು. ಅಂದರೆ ಇಂಗ್ಲಿಷ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇದಕ್ಕೆ ಪುರುಷ ಪ್ರಯತ್ನ ಒಂದೇ ದಾರಿ. ಅನರ್ಹವೆಂಬ ಪಟ್ಟ ಕಟ್ಟಿದಾಗ್ಯೂ ಸತತ ಪ್ರಯತ್ನಗಳಿಂದ ಆ ಪಟ್ಟನ್ನು ಕಿತ್ತು ಮೇಲೆ ಕೇಳುವುದು ಸಾಧ್ಯ. ಇದು ಎಲ್ಲರಿಂದನೂ ಸಾಧ್ಯ ಆಗ್ತದೆ ಅಂತ ಹಿರಿಯರು ಹೇಳ್ತಾರೆ. ಈಗ ದೈವವನ್ನು ನಂಬಿ ನೂರಾರು ನೆಪಗಳನ್ನು ಒಡ್ಡಿ
ತಾನು ಮಾಡಿದ ಸಾಕು ಐಷಾರಾಮ ಸೋಮೇರಿಯಾಗಿ ಜೀವನ ಸಾಗಿಸ್ತೇನೆ ಅನ್ನೋರು ದುರ್ಬಲರು, ದರಿದ್ರರು, ಹೇಡಿಗಳು ಎನ್ನುತ್ತಾರೆ ಹಿರಿಯರು. ಐಷಾರಾಮ್ ಜೀವನ ಮನುಷ್ಯನ ದೇಹಕ್ಕೆ ಭಯಂಕರ ಕೇಳು ತರುವ ಸಾಧನ. ಅವನ ಬೆಳವಣಿಗೆ ಕುಂಟುತ್ತದೆ, ಜೀವನಕ್ಕೆ ಬೆಲೆ ಇಲ್ಲದಂತಾಗುತ್ತದೆ, ಬದುಕಿದ್ದೂ ಸತ್ತವನಾಗುತ್ತಾನೆ. ಡೈಲಾನ್ ಅಂತ ಇವನು ಜ್ಞಾನಿ ಅವನೇನ್ ಹೇಳ್ತಾನೆ ಅಂದ್ರೆ, ಹುಟ್ಟುವುದರಲ್ಲಿ ಕಾರ್ಯಮಗ್ನನಾಗಿಲ್ಲದವನು ಸಾಯುವುದಕ್ಕೆ ಅವಿಶ್ರಾಂತವಾಗಿ ದುಡಿಯುತ್ತಾನೆ. ಸಾಯುವ ತನಕ ಕಾರ್ಯಮಗ್ನನಾಗಿರುವುದೇ ಜೀವನದ ಗುರಿಯ ಆಗಿರಬೇಕು. ಇದಕ್ಕೆ ಪುರುಷ ಪ್ರಯತ್ನ ನಾಂದಿ ಹಾಡುತ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ದೇವರ ಬಗ್ಗೆ ನಂಬಿಕೆ ಬೇಕು, ಅದ್ರ ಜೊತೆಗೆ ಪುರುಷ ಪ್ರಯತ್ನನೂ ಇರಬೇಕು ಅಂತಾನೆ ಇದರ ಒಟ್ಟು ಸಾರಾಂಶ. ಇವಾಗ ಇದೇ ವಿಷಯದ ಬಗ್ಗೆ ಬೇಕಾದಷ್ಟು ಕಥೆಗಳಿವೆ. ಈ ಕಥೆಗಳಲ್ಲಿ ಕೆಲವು ಒಳ್ಳೆ ಕಥೆಗಳು ಈ ತರ ಇದೆ. ಏನಪ್ಪಾ ಅಂತಂದ್ರೆ, ಇದೊಂದು ಸ್ವಾಮಿ ಚಿನ್ಮಯಾನಂದರ ಒಂದು ಕಥಾ ಪ್ರವಚನದಲ್ಲಿ ಬಂದಿದೆ. ಅದು ನಾನು ಅದನ್ನ ಓದಕ್ಕೆ ಇಷ್ಟಪಡ್ತೇನೆ. ಅದ್ರ ಶೀರ್ಷಿಕೆ ಈ ತರ ಇದೆ, ಅಡಿಗೆ ಭಟ್ಟ ಮತ್ತು ರಾಜ ಅಂತ ಒಂದು ಕತೆ. ಇಲ್ಲಿ ಏನಾಗಿದೆ ಅಂದ್ರೆ, ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ಒಬ್ಬ ಸಾತ್ವಿಕವಾದ ಮಂತ್ರಿ ಇದ್ದ. ಸೊ ಆ ಮಂತ್ರಿ ಬಹಳ ದೈವ ಭಕ್ತಿ ಉಳ್ಳವನಾಗಿದ್ದಾನೆ. ಸೊ ಬಹಳ ಚೆನ್ನಾಗಿ ನಡೆಸ್ಕೊಂಡು ರಾಜನಿಗೆ ಒಳ್ಳೆ ಮಂತ್ರಿಯಾಗಿ ಎಲ್ಲ ರೀತಿಯಲ್ಲೂ ಅವನಿಗೆ ಅವನ ಸಂದೇಹಗಳು ಏನೇ ಇದ್ರು ಅವನಿಗೆ ಅದನ್ನ ಎಲ್ಲ ಉತ್ತರ ಕೊಟ್ಕೊಂಡು ಬರಗೆ ಬಂಟನಾಗಿದ್ದ. ಅವನು ವೃದ್ಧಾದ ರಾಜ ಹೋಗ್ಬಿಟ್ಟ. ಅವನ ಮಗ ಬಂದ. ಅವನು ಯುವಕನಾಗಿದ್ದ, ರಾಜಪದವಿ ಸಿಕ್ತು. ಎಲ್ಲ ಯುವಕರಿಗಿದ್ದಂಗೆ ಅವನಿಗೂ ಅಹಂಕಾರ ಇತ್ತು. ಆದ್ರೆ ಈ ಮಂತ್ರಿ ಯಾವಾಗ ಅವನ ಹತ್ರ ಮಾತಾಡುವಾಗಲೂ ಎಲ್ಲ ದೈವೇಚ್ಛೆ, ದೇವರು, ಮಾತಿಗೂ ದೇವರು ಅಂತ ಹೇಳ್ತಿದ್ದಂತೆ. ಈಗ ದೇವರು ಈ ಪ್ರತಿಯೊಂದಕ್ಕೂ ದೇವ್ರನ್ನ ತರ್ತಾನಲ್ಲ ಇವನು ನನ್ನ ಸಂಬಂಧ. ಅವನ ಮಗನಿಗೆ ರಾಜನಿಗೆ ಬೇಸರ ಆಯ್ತಂತೆ. ಅಲ್ಲ ನೀನ್ ಮಂತ್ರಿ ಆಗಿದ್ದು ಸರಿ, ಮಂತ್ರಿ ಕೆಲಸ ಏನ್ ಬೇಕು ಅದು ಮಾಡು. ಮಾತಾಡೋವಾಗೆಲ್ಲ ನಾನು ಏನ್ ಪ್ರಶ್ನೆ ಕೇಳಿದ್ರು ಮಧ್ಯ ದೇವ್ರೇ ಅಂತ ಮಾತಾಡ್ತೀಯ, ದೇವ್ರ ನೆನ್ಸ್ಕೊತೀಯ, ಎಲ್ಲ ಮಾಡ್ತೀಯಲ್ಲ, ಇದು ಯಾಕಿದು ಅಂತ. ಅವಾಗ ಇವನು, ನೀನು ನೋಡಪ್ಪ, ಈಗ ಒಂದು ಹೇಳು, ನೀನು ಇಷ್ಟೆಲ್ಲ ಮಾಡಿ ದೇವ್ರನ್ನ ಇಷ್ಟೆಲ್ಲ ನಂಬ್ತೀಯಲ್ಲ, ನಾನು ನಿನಗೊಂದು ಆಜ್ಞೆ ಕೊಡ್ತೇನೆ. ಏನಪ್ಪ ಅಂದ್ರೆ, ನೀನೊಂದು 3 ಪ್ರಶ್ನೆ ನಾನು ಕೊಡ್ತೀನಿ. ಆ 3 ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಆ ಉತ್ತರ ಕೊಟ್ರೆ ನಾನು ನಿನ್ನನ್ನು ನಂಬ್ತೀನಿ, ನಿನ್ನ ದೇವ್ರನ್ನು ನಂಬ್ತೀನಿ, ಎಲ್ಲ ನಂಬ್ತೀನಿ. ಆದರೆ ಕೊಡ್ಲಿಲ್ಲ ಅಂದ್ರೆ ನಿನ್ನ ತಲೆ ಕಟ್ಟಿಸ್ಬಿಡ್ತೀನಿ ಅಂತ. ಅಯ್ಯೋ ದೇವ್ರೇ, ಇವನು ದೇವ್ರನ್ನ ನಂಬಿದ್ದಕ್ಕೆ, ದೇವ್ರನ್ನ ಯಾವಾಗಲೂ ದೇವ್ರನಾಮ ಮಾಡ್ಕೊಂಡು ತನ್ನ ಕೆಲಸ ತಾನು ಮಾಡ್ಕೊಂಡು ನಿಷ್ಠೆಯಿಂದ ದುಡಿತಾ ಇದ್ದವನಿಗೆ ಈ ಪರೀಕ್ಷೆ ಯಾಕಪ್ಪ ಕೊಟ್ಟಿದ್ದೇವ್ರೆ ಅಂತ ಒಂದು ದೇವ್ರನ್ನೇ ಕೇಳ್ತಾನಂತೆ. ಆದ್ರೆ ಈ ರಾಜ್ಕುಮಾರನ್ ತಲೆ ಹೇಳ್ತಾನೆ, ಎಷ್ಟಾದ್ರೂ ಬಿಸಿ ರಕ್ತ, ಇವನು ಇನ್ನೂ ದೇವ್ರನ್ನ ನಂಬೋದು ಅದೆಲ್ಲ ಇರಲಿಲ್ಲ, ಮದ ಇತ್ತು. ಆದ್ರಿಂದ ನಾವು ಏನ್ ಮಾಡ್ತಾನೆ, ಪರೀಕ್ಷೆ ಮಾಡೋಕ್ಕೋಸ್ಕರ ನೋಡೋಣ ಇವನು ಏನ್ ಮಾಡ್ತಾನೆ ಮಂತ್ರಿ ಅಂತ ಹೇಳಿ ಈ ತರ ಪರೀಕ್ಷೆ ಓದ್ಬಿಡ್ತಾನೆ ಅವನು. ಸೊ ಅವಾಗ ಗೀತೆಯಲ್ಲಿ ಪರಮಾತ್ಮ ಹೇಳಿದನಲ್ಲ, ಶ್ರೀಕೃಷ್ಣ ಪರಮಾತ್ಮ, ನನ್ನ ನಿಜವಾದ ಭಕ್ತನಿಗೆ ಎಂದೂ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವಾಗ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದ ಮಂತ್ರಿ ಎಲ್ಲ ತಿಳ್ಕೊಂಡು ನಾನು ಓದಿದ್ದೀನಿ, ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ನನಗೆ ಯಾಕೆ ಈ ಪರೀಕ್ಷೆ ಕೊಟ್ಬಿಟ್ಟ ದೇವರು, ಇದು ಏನಪ್ಪ ಇದು, ಹೇಗೆ ಇವನು ಪ್ರಶ್ನೆ ಉತ್ತರ ಕೊಡೋದು ಅಂತ. ಆ 3 ಪ್ರಶ್ನೆಗಳು ಯಾವುದು ಅಂದ್ರೆ, ದೇವರಂದ್ರೆ ಯಾರೋ ಒಂದನೇ ಪ್ರಶ್ನೆ, ಅವನು ಯಾವ ದಿಕ್ಕಿನತ್ತ ನೋಡುತ್ತಿದ್ದಾನೆ, ಅವನು ಏನು ಮಾಡುತ್ತಿದ್ದಾನೆ. ಈ 3 ಪ್ರಶ್ನೆಗೆ 1 ತಿಂಗಳು ಸಮಯ ಕೊಡ್ಬಿಟ್ಟಾನಂತ ಹೊಸ ರಾಜ. ಈ 3 ಪ್ರಶ್ನೆ ಯಾವುದು ಅಂದ್ರೆ, ದೇವರನ್ನ ಯಾರಪ್ಪ ಅದು, ದೇವರು ಇರೋದಿಲ್ಲ, ಅವನು ಯಾರು, ಅವನು ಯಾವ ದಿಕ್ಕಿನತ್ತ ನೋಡ್ತಾ ಇರ್ತಾನೆ, ಅಲ್ಲಿ ಯಾವ ದಿಕ್ಕು, ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅವನು, ಅಥವಾ ಯಾವ ಡೈರೆಕ್ಷನ್ ನೋಡ್ತಾ ಇರ್ತಾನೆ, ಅವನು ಏನ್ ಮಾಡ್ತಾನೆ, ಅವ್ನು ಕುತ್ಕೊಂಡು ದೇವರು ಅಂತ ಹೇಳ್ತೇವೆ, ಅವ್ನು ಏನ್ ಮಾಡ್ತಾನೆ, ಅವ್ನು ಏನ್ ಕೆಲಸ, ಈ 3 ಪ್ರಶ್ನೆ ನೀವು ಉತ್ತರ ಹೊತ್ಕೊಂಡು ಮತ್ತೆ ಹೇಳ್ಬಿಟ್ಟಿರ್ತಾನೆ ಅವನಿಗೆ.
ಇದು ಉತ್ತರ ಬಹಳ ಕಷ್ಟ. ಇವನೇನಿಗೆ ಪ್ರಾಕ್ಟಿಕಲ್ ಆಗಿ ನೋಡಿಲ್ಲ, ದೇವ್ರು ನೋಡಿಲ್ಲ, ಅಥವಾ ದೇವ್ರು ಎಲ್ಲಿ ಕೂತಿದ್ದಾನೆ, ಅವನ ಯಾವ ದಿಕ್ಕಿನಲ್ಲಿ ನೋಡ್ತಾ ಇದ್ದಾನೆ, ಅದೆಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಯಾರು ಹೇಳಕ್ಕಾಗತ್ತೆ? ಈ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗತ್ತೆ? ಬಹಳ ಬೇಸರ ಆಗ್ಬಿಡುತ್ತೆ. ಒಂದ್ ತಿಂಗಳು ಟೈಮ್ ಕೊಟ್ಬಿಡ್ತಾನೆ ಅಂತ ಬಹಳ ಯೋಚನೆ ಮಾಡ್ತಾನೆ ಅಂತ 28 ದಿವಸ ಕುತ್ಕೊಂಡು ಒಂದು ಹಂಗು ಹಿಂಗು ಯೋಚನೆ ಮಾಡ್ತಾರೆ. ಅವಾಗ ರಾತ್ರಿ ಬೆಳಗು ನಿದ್ದೆ ಇಲ್ಲದೆ ಒದ್ದಾದ್ರೆ ನೋಡಿದ್ರೆ ಅವ್ರ ಮನೇಲಿ ಅಡಿಗೆ ಭಟ್ಟ ಇರ್ತಾನಂತೆ. ಅಡಿಗೆ ಭಟ್ಟ ಏನಾಗಿದೆ, ಅವನು ಆರ್ಡಿನರಿ ಅಡಿಗೆ ಭಟ್ಟ ಆಗಿರ್ತಾನೆ. ಅದು ಆದ್ರೂ ಕೂಡ ಅವನ ಯಜಮಾನ ಬಹಳ ಬುದ್ಧಿವಂತ ಮಂತ್ರಿ, ಅವನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡು ಅವನ ಡಿಸ್ಕಷನ್ ಎಲ್ಲ ಇವನು ಕೇಳ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾನೆ. ಸ್ವಲ್ಪ ಪ್ರಭಾವ ಅವನ ಮೇಲೆ ಬಿದ್ದಿರ್ತದೆ, ಅಡಿಗೆ ಭಟ್ಟಿನ ಮೇಲೆ ಬಿದ್ದಿರ್ತದೆ. ಅವನು ಸಾರ್ಥಕವಾಗಿ ಅಡಿಗೆ ಭಟ್ಟ, ಅವನು ಸ್ವಲ್ಪ ಬುದ್ಧಿವಂತನಾಗಿರ್ತಾನೆ. ಸೊ ಅವನು ಕೇಳ್ತಾನಂತೆ, ಏನ್ ಸ್ವಾಮಿ ಏನಾಗಿದೆ ನಿಮ್ಗೆ, ರಾತ್ರಿ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಯಾವಾಗಲೂ ಯೋಚನಾಪರರಾಗಿರ್ತಿರಲ್ಲ, ಏನ್ ಸಮಾಚಾರ ನಿಮ್ದು ಅಂತ ಕೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ, ನೋಡಪ್ಪ ಈ ತರ ಆಗ್ಬಿಟ್ಟಿದೆ, ನನಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ, ಈ ತರ ಹೇಳ್ಬೋದು, ಏನ್ ಮಾಡುದು ಹೇಳಿ ಅಂತ. ಆವಾಗ ಅವನು ಹೇಳ್ತಾನಂತೆ, ನೀವು ಒಂದು ಕೆಲಸ ಮಾಡಿ, ನಾನು ನಿಮ್ಮ ಪ್ರಶ್ನೆಗಳಿಗೆ, ರಾಜನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಕಸ್ಮಾತ್ ನಾನು ಉತ್ತರ ಕೊಟ್ಟಿದ್ದವನಿಗೆ ಸರಿ ಹೋಗಿಲ್ಲ ಅಂದ್ರೆ ನಾನು ಕದ್ದು ಕಡೀಲಿ ಹೋಗ್ಲಿ, ಬಟ್ ನೀವು ಇಷ್ಟು ನಿಷ್ಠಾವಂತ ದುಡಿದವರು ನೀವು ಸಾಯ್ಬಾರ್ದು. ನನಗೇನು ತೊಂದರೆ ಇಲ್ಲ, ನನಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಯಾರು ಇಲ್ಲ, ಏನೂ ಇಲ್ಲ, ನಾನು ಸತ್ರ ಯಾರು ಅಳೋರಿಲ್ಲ. ಆದ್ರೆ ನೀವು ಮಾತ್ರ ಹೋಗ್ಬೇಡಿ, ನಿಮ್ ಪರವಾಗಿ ನಾನು ಹೋಗಿ ಖಂಡಿತ ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡು ಅವನು ಅಪ್ಪನೆ ತಗೊಂಡು ಹೋಗ್ತಾನಂತೆ. ನೋಡ್ತಾರೆ ಎಲ್ಲರೂ, 30 ದಿವಸ ಆಗೋಯ್ತು, ಸಭೆ ಸೇರ್ತಾರೆ, ಜನಗಳೆಲ್ಲ ಬರ್ತಾರೆ, ಎಲ್ಲ ನೋಡ್ಬಿಟ್ಟು ಇವನು ಬರ್ತಾನೆ, ಅಡಿಯೋನ್ ಬಂದ್ಬಿಟ್ಟು ಹುಷಾರಿಲ್ಲ, ಇವತ್ತು ಬರೋಕ್ಕಾಗಲ್ಲ, ಅವ್ರು ಬಂದು ನಾನು ಬಂದಿದ್ದೀನಿ ಅಂತ. ನೀನೇ ಯಾಕೆ ಬಂದ್ಯಪ್ಪ, ಅವರಿಗೆ ಪ್ರಶ್ನೆ ಕೇಳಿದ್ರು, ನೀನೇ ಅಡಿಗೆ ಭಟ್ಟಾಗಿ ನೀನೇನ್ ಮಾಡ್ತೀಯ ಅಂತ ಹೇಳಿ. ಅವಾಗ ನೋಡಿ, ನಾನು ಬಂದಿದ್ದೀನಿ, ಅವ್ರಿಗೆ ಹುಷಾರಿಲ್ಲ, ಏನೋ ಆಗಿದೆ, ಕಷ್ಟ ಆಗಿದೆ, ಅವ್ರ ಪರ ನಾನು ಹೇಳ್ತೀನಿ, ನೋಡೋಣ ಬನ್ನಿ ಏನಾಗುತ್ತೆ ನೋಡೋಣ. ನೋಡಿ ಮಹಾರಾಜ್ರೆ, ನಮ್ಮ ದೇಶ ಪ್ರಾಚೀನ ನೀತಿಗಳನ್ನು ಗೌರವಿಸ್ತಾ ಬಂದಿದೆ. ದೇಶದ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿಕೊಳ್ಳುವುದು ದೇಶದ ಏಕಚಕ್ರಾಧಿಪತಿಗಳಾದ ನಿಮ್ಮ ಕರ್ತವ್ಯ. ಗುರುಗಳಿಗೆ ತಕ್ಕ ಗೌರವ ತೋರುವುದು ಭಾರತೀಯ ಸಂಪ್ರದಾಯ. ಆದ್ದರಿಂದ ವಿದ್ಯಾರ್ಥಿಯಾದವರಿಗೂ ಕೆಳಗೆ ಕುಳಿತುಕೊಳ್ಳಬೇಕು, ಗುರುಗಳ ಮೇಲೆ ಎತ್ತರದಲ್ಲಿ ಕೂತುಕೊಳ್ಬೇಕು. ಈಗ ನೀವು ಪ್ರಶ್ನೆಯನ್ನು ಕೇಳುತ್ತಿದ್ದರಿಂದ, ನೀವು ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದ್ರಿಂದ ನಾನು ಗುರು ಸ್ಥಾನದಲ್ಲಿ ಇದ್ದೀನಿ. ನೀವು ಪ್ರಶ್ನೆ, ನಿಮಗೆ ಉತ್ತರ ನಿಮಗೆ ಗೊತ್ತಿಲ್ಲ, ನೀವು ಒಬ್ಬ ವಿದ್ಯಾರ್ಥಿ. ಇವಾಗ ವಿದ್ಯಾರ್ಥಿ ಆದವರು ಕೆಳಗೆ ಕುತ್ಕೊಳ್ಬೇಕು, ಮೇಲೆ ಕುತ್ಕೊಳ್ಳಂಗಿಲ್ಲ. ಗುರುಗಳು ಯಾವುದೋ ಮೇಲೆ ಕೂತಿರ್ತಾರೆ, ಅವ್ರಿಗೊಂದು ವೇದಿಕೆ ಇರ್ತದೆ, ಅವ್ರಿಗೊಂದು ಸೀಟ್ ಇರ್ತದೆ. ಹಾಗಾಗಿ ಈಗ ನೀವು ದಯವಿಟ್ಟು ಕೆಳಗೆ ಕುತ್ಕೊಳ್ಳಿ, ನಾನು ನಿಮ್ಮ ಸ್ಥಳದಲ್ಲಿ, ನಿಮ್ಮ ಸ್ಥಾನದಲ್ಲಿ ನಾನು ಕೂತ್ಕೊತೀನಿ ಅಂತ ಹೇಳ್ತೀನಿ. ಅವನು ಗಾಬರಿ ಆಗ್ಬಿಡುತ್ತೆ, ಅರೆ ಇವನು ಯಾಪ ಇವನು ಅಡಿಗೆ ಭಟ್ಟ ಅಂದ್ರೆ ಇವನೊಂದು ತಲೆನ ಉಪಯೋಗಿಸ್ತಾ ಇದ್ದಾನಲ್ಲ, ಇವನು ಇನ್ನು ಕಷ್ಟ ಇವನು, ಏನೇನು ಆಗಲಿ ನೋಡೋಣ ಅಂದ್ಬಿಟ್ಟು, ನೀನು ಇದೆಲ್ಲ ಅವನಿಗೆ ಸರಿ ಕಾಣಲಿಲ್ಲ ರಾಜನಿಗೆ. ಏನು ತುಂಬಿದ ಸಭೆಯಲ್ಲಿ ಇದು ಸಂಪ್ರದಾಯ, ರಾಜನ ಸೀಟ್ನಲ್ಲೇ ಕೂತ್ಕೊತೀನಿ ಅಂತಾನಲ್ಲಪ್ಪ, ಇದು ಏನ್ ಮಾಡೋದು, ಹಾಗೆ ಹೇಗೆ ಅಂತ ಹೇಳಿ ಕೊನೆಗೆ ನೋಡೋಣಂತೆ. ಬೇರೆಯವರೆಲ್ಲ ನೋಡ್ಕೊಂಡು ಸಮ್ಮತಿ ಸೋಲ್ತಾರ ಇದ್ರಂತೆ. ಒಂದೇ ದಿವಸ ಇರ್ತಾನೆ, ದಿನಕ ಸುಲ್ತಾನ್ ಆಗ್ಬಿಡ್ತಾನೆ, ಕೂತ್ಕೊಳ್ಳಿ ನೋಡೋಣ ಏನ್ ಮಾಡ್ತಾನೆ ನೀನು ಅಂದ್ಬಿಟ್ಟು ಆಗಿಂದ ಒಪ್ಕೋತಾನಂತೆ. ತಾನು ಕೆಳಗೆ ಬಂದು ಕೂತ್ಕೋತಾನಂತೆ, ಮೇಲೆ ಅವನ್ನ ಕೂರಿಸ್ತಾನಂತೆ. ಕೂರ್ಸಿದ ಕೂಡ್ಲೇನೆ, ಈಗ ನೋಡಪ್ಪ, ಈಗ ನೀನು ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ಅಂತ. ಅವಾಗ ರಾಜಪದವಿಯ ಒಂದಿವ್ಸ ಅಂತ ಸುಲ್ತಾನ ಆಗಿರ್ತಾನಲ್ಲ, ರಾಜನ ಪದವಿ ಸ್ವೀಕಾರ ಮಾಡಿ ಒಂದಿವಸಕ್ಕೋಸ್ಕರ ರಾಜನ ಸೀಟ್ನಲ್ಲಿ ಕೂತ್ಕೊಂಡಿರ್ತಾನಲ್ಲ, ಆ ರಾಜನ ಗಾಂಭೀರ್ಯ ಬಂದ್ಬಿಡುತ್ತೆ ಅವನಿಗೆ. ಅವಾಗ ಅವನು ಶಿಷ್ಯನಿಗೆ ಕೆಳಗೆ ಕೂತಿದ್ದವನಿಗೆ ಹೇಳ್ತಾನಂತೆ, ನಿಮ್ ಪ್ರಶ್ನೆ ಏನು ಹೇಳಿ ಇವಾಗ ಅಂತಂತೆ. ಆವಾಗ ರಾಜ ವಿದ್ಯಾರ್ಥಿ ಅದನ್ನು ಹೇಳ್ತಾನಂತೆ, ನನ್ನ ಪ್ರಶ್ನೆ, ಮೊದಲನೇ ಪ್ರಶ್ನೆ ಇದು, ದೇವರಂದ್ರೆ ಯಾರೋ ಅಂತಾನೆ. ಆಗ ಅಡಿಗೆವನು, ನೋಡಪ್ಪ, ನಾನು ಸಿಂಹಾಸನದಲ್ಲಿ ಕುಳಿತಿರುವವರೆಗೆ ನನ್ನ ಆಜ್ಞೆಗಳೆಲ್ಲ ರಾಜನಿಂದ ಬಂದಂತೆಯೇ ಪರಿಪಾಲಿಸಲ್ಪಡಬೇಕು, ಗೊತ್ತಾಯ್ತಲ್ಲ. ಈಗ ನಾನು ನಿನ್ನ ಪೊಸಿಷನ್ ಕೂತಿದ್ದೇನೆ,
ಈಗ ನಾನು ಹೇಳಿದ ಪ್ರಕಾರ ನೀನು ನಡ್ಕೋಬೇಕು. ನಾನು ಇವಾಗ ಒಂದು ಕೆಲಸ ಮಾಡ್ತೀನಿ. ಏನು ಅಂದ್ರೆ, ಈಗ ಹಾಲು ಕರೆಯುವ ಒಂದು ಕಪ್ಪು ವರ್ಣದ ಹಸು, ಕಪ್ಪು ವರ್ಣ ಬ್ಲ್ಯಾಕ್, ಒಂದು ಕೌ, ಬ್ಲ್ಯಾಕ್ ಕೌ ಅಂತಾರಲ್ಲ, ಅದನ್ನ ತಗೊಂಬ ಬಣ್ಣದ್ದು. ಮತ್ತೆ ಒಬ್ಬ ಗೊಲ್ಲ, ಇಬ್ಬರು ಬರ್ಬೇಕು. ಅದನ್ನ ಸಾಕಲ್ಲ ಗೊಲ್ಲ, ಅವನು ಬರ್ಬೇಕು. ಇಬ್ಬರು ಎರಡನ್ನ ಕರ್ಕೊಂಬ ಅಂತಾನೆ. ಸರಿ, ಕರ್ಕೊಂಡ್ಬರ್ತಾರೆ. ಬರ್ತದೆ ಹುಡುಕ್ಬಿಟ್ಟು ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸ್ತಾರೆ. ಅವಾಗ ಏನ್ ಮಾಡ್ತಾನೆ, ಒಂದು ಬೆಳ್ಳಿಯ ಲೋಟವನ್ನು ಗೊಲ್ಲನಿಗೆ ಕೊಟ್ಟು ಹಾಲು ಕಡಿಯಲು ಹೇಳ್ತಾನಂತೆ. ಹಾಲನ್ನು ಕರೆದಾದ್ಮೇಲೆ ರಾಜನಿಗೆ ತೋರಿಸ್ತಾ ಅಡಿಗೆವನು ಹೇಳ್ತಾನಂತೆ, ನೋಡಪ್ಪ, ಈ ಹಾಲಿನ ಬಣ್ಣ ಏನಿದೆ ಕಪ್ಪು ಹಸು, ಅದು ಕಪ್ಪು ಹಸುವಿನ ಬಿಳಿ ಹಾಲು ಹೇಗೆ ಬಂತು ಅಂತ ಕೇಳ್ತಾನಂತೆ. ರಾಜನಿಗೆ ನಗು ತಡಿಲಿಕ್ಕೆ ಆಗ್ಲಿ ಅಂತ, ಇನ್ನು ಎಂತ ಪ್ರಶ್ನೆ, ಎಂತ ಉತ್ತರ, ಇದು ಏನಯ್ಯ ಇದು ಅಂದ್ಬಿಟ್ಟು, ಅಲ್ಲಪ್ಪ, ದನದ ಚರ್ಮದಿಂದ ಹಾಲಿನ ಬಣ್ಣ ರೂಪಿತವಾಗುವುದಿಲ್ಲ, ದನ ತಿಂದ ಆಹಾರ ರೂಪಾಂತರಗೊಂಡು ಹಾಲಾಗುತ್ತದೆ ಎಂದನು. ಅಡಿಗೆಯವನು ತಕ್ಷಣವೇ ಆ ಹಸುವು 24 ಗಂಟೆಗಳಿಂದ ತಿಂದ ಮತ್ತು ಕುಡಿದ ಆಹಾರವನ್ನು ತರಲು ಹೇಳಿದಂತೆ. ಹಿಂದಿನ ದಿವಸ ಏನೇನು ತಿಂದಿದೆ, ಅದು ಏನೇನು ಆಹಾರ ತಿಂದಿದೆ, ಏನೇನು ನೀರು ಕುಡಿದಿದೆ, ಎಲ್ಲ ಆಹಾರ ಎಲ್ಲ ತಗೊಂಬ ಅಂತ ಕಳಿಸಂತೆ. ಸೊ ಎಲ್ಲ ತಗೊಂಬಂದು ಒಂದು ಬೆಳ್ಳಿ ತಟ್ಟೆಯಲ್ಲಿ ಸ್ವಲ್ಪ ಒಣ ಹುಲ್ಲು, ಹಸಿರು ಹುಲ್ಲು, ಸ್ವಲ್ಪ ಧಾನ್ಯ, ಒಂದು ಲೋಟ ನೀರನ್ನು ತರಲಾಯಿತು. ಅದನ್ನು ರಾಜನ ಕೈಗೆ ಅಂಗಡಿಯನ್ನು ಕೊಟ್ಬಿಟ್ಟು ಕೇಳ್ತಾನೆ, ಹಸುವು ಒಂದು ದಿನದಲ್ಲಿ ತಿಂದ ಎಲ್ಲಾ ಆಹಾರ ಇಲ್ಲಿದೆ, ಯಾರಾದರೂ ಇದರಿಂದ ಬಿಳಿ ಬಣ್ಣದ ಹಾಲನ್ನು ತಯಾರಿಸಬಲ್ಲರಾ? ಈಗ ಹಸು ಹಿಂದಿನ ದಿವಸ ಕುಡಿದಿದ್ದು ತಿಂದಿದ್ದು ಮಾಡಿದ್ದೆಲ್ಲ ತಂದ್ಕೊಟ್ಟಿದೆ. ಈಗ ಇದೇ ರೀತಿ ನೀವು ಯಾರು ಮಾಡೋಕ್ಕಾಗತ್ತಾ, ಮಾಡ್ತೀರಾ ಅಂತ ಕೇಳ್ತಾನಂತೆ. ಯಾರು ಉತ್ತರನೇ ಇಲ್ಲ, ಮಾತಿಲ್ಲ. ಅವಾಗ ಅಡಿಗೆಯವನು ಹೇಳ್ತಾನೆ ರಾಜನಿಗೆ, ರಾಜ, ನೀನು ಅಥವಾ ಇನ್ಯಾರೇ ಆದರೂ ಈ ವಸ್ತುಗಳಿಂದ ಹಾಲನ್ನು ಮಾಡಲಾರರು ಎಂಬ ಸತ್ಯ ಸಂಗತಿ ನಿನಗೆ ಚೆನ್ನಾಗಿ ತಿಳಿದಿದೆ. ಒಬ್ಬ ವ್ಯಕ್ತಿಗೆ ಇದನ್ನು ಮಾಡುವ ಸಾಮರ್ಥ್ಯವಿದೆ, ಆತನೇ ಸರ್ವಶಕ್ತನಾದ, ಸರ್ವಕ್ಕೂ ಕಾರಣನಾದ ಭಗವಂತ. ದಯವಿಟ್ಟು ಅವನನ್ನು ಅರ್ಥ ಮಾಡಿಕೋ ರಾಜ ಅಂತನಂತೆ. ಆವಾಗ ರಾಜನ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಆಗತ್ತೆ, ಸ್ವಲ್ಪ ಸಂತೋಷದ ಛಾಯೆ ಕಂಡು ಬಂದತೆ. ಆಯ್ತು, ಈಗ ಇನ್ನೊಂದು ಪ್ರಶ್ನೆ ಕೇಳಿ ಅಂತ ಅಡಿಗೆ ಕೇಳ್ತಾನಂತೆ. ಅವಾಗ ರಾಜ ನಿಧಾನ ಕೇಳ್ತಾನಂತೆ, ಭಗವಂತನು ಯಾವ ದಿಕ್ಕಿನತ್ತ ನೋಡುತ್ತಿದ್ದಾನೆ? ಭಗವಂತ ಎಲ್ಲಿ ಇದ್ದಾನೆ ಅಂತ ಆಯ್ತು ನೀನು ಹೇಳೋ ಪ್ರಕಾರ, ಆದ್ರೆ ಯಾವ ದಿಕ್ಕಿನಲ್ಲಿ ನೋಡ್ತಾ ಕೂತಿದ್ದಾನೆ ಅದು ಸ್ವಲ್ಪ ಹೇಳಪ್ಪ ಅಂತಾನಂತೆ. ಅಡಿಗೆ ತಕ್ಷಣ ಒಂದು ದೀಪವನ್ನು ತರಿಸಿ ಅದನ್ನು ಬೆಳಗುವಂತ ಮಾಡಿ ರಾಜನ ಬಳಿ ಹೇಳ್ತಾನಂತೆ, ಈ ಬತ್ತಿಯನ್ನು ಗಮನಿಸಿ, ಯಾವ ದಿಕ್ಕಿನಲ್ಲಿ ಬತ್ತಿಯ ಬೆಳಕಿದೆ ಎಂದು ಹೇಳಿ. ಅದೇ ದಿಕ್ಕಿನಲ್ಲಿ ಭಗವಂತನು ನೋಡುತ್ತಿದ್ದಾನೆ. ಭಗವಂತನು ಸರ್ವಸ್ವದಲ್ಲೂ ಇದ್ದಾನೆ. ನೋಡುವ ಕಣ್ಣು, ಅರಿಯುವ ಹೃದಯ ನಮ್ಮದಾಗಿರಬೇಕು ರಾಜ ಅಂತಾರಂತೆ. ಆವಾಗ ರಾಜ ಮೌನ ಆಗ್ಬಿಡ್ತಾನೆ. ಅವನ ಮುಖದಲ್ಲಿ ಕಳೆ ಎಲ್ಲ, ಬಣ್ಣ ಗಿಣ್ಣ ಎಲ್ಲ ಇಳಿತದೆ. ಸಭೆ ಜನರೆಲ್ಲ ಮೂಕರಾಗ್ತಾರೆ. ವೃದ್ಧ ಮಂತ್ರಿ ಸಭೆಯಲ್ಲಿ ನಡೀತಿದ್ದ ಕಾರ್ಯಕಲಾಪ ಅರಿವಿಲ್ಲದೆ ಭಗವಂತನಲ್ಲಿ ನೀರವಾಗಿ ಸಿದ್ಧವಾಗಿ ತೆರೆದ ಬಾಗಿಲಿಂದ ತಲೆದಗಿಸ್ಕೊಂಡು ಅವಮಾನ ಪೀಡಿತನಾಗಿ ಆಗ ಪ್ರವೇಶ ಮಾಡ್ತಾನಂತ ವೃದ್ಧ ಮಂತ್ರಿ. ಅಲ್ಲಿ ತನಕ ಅವನಿರಲ್ಲ, ಬರ್ತಾನೆ ನಿಧಾನಗೆ. ಸಭೆಯಲ್ಲಿದ್ದ ಜನರು ಮಂತ್ರಿಯು ಎಂತಹ ಜ್ಞಾನಿಯನ್ನು ಬುದ್ಧಿವಂತನು ಕಳಿಸಿದ್ದಾನೆ ಯೋಚಿಸಿ ಮನಸ್ಸಿನಲ್ಲೇ ಗೌರವಿಸಿದ್ರಂತೆ. ಮಂತ್ರಿಯು ತನಗೆ ನಿಯಮವಾದ ಜಾಗದಲ್ಲಿ ಕೂತ್ಕೊಳ್ತಾನಂತೆ. ಇನ್ನು ನಿಮ್ಮ ಮೂರನೇ ಪ್ರಶ್ನೆ ಏನು ಅಂತ ಅಡಿಗೆ ಕೇಳಿದಾಗ ರಾಜನು ಕ್ಷೀಣ ಸ್ವರದಲ್ಲಿ ಭಗವಂತನು ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದಂತೆ. ಆಗ ಅಡಿಗೆ ಉತ್ತರ ಕೊಡ್ತಾನಂತೆ, ಭಗವಂತನು ಏನು ಮಾಡಬಲ್ಲ ಎಂಬುದಕ್ಕೆ ನಾವಿಬ್ಬರೇ ಸಾಕ್ಷಿ. ನೋಡಿ, ನೀವು ಈ ರಾಜ್ಯದ ಸರ್ವಾಧಿಪತಿಗಳು, ಅನಾಗರಿಕನಂತೆ ಕೆಳಗೆ ಕೂತಿದ್ದೀರಾ. ಇವಾಗ ಆರ್ಡಿನರಿ ಒಬ್ಬ ಸಭಿಕಾ ತರ ಕೂತಿದ್ದೀರಾ, ಒಬ್ಬ ಆರ್ಡಿನರಿ ಇದ್ರ ತರ ಕೂತಿದ್ದೀರಾ ನೀವು ಅಲ್ವಾ? ಹಾಕಿಕೊಳ್ಳಲು ಉತ್ತಮ ಬಟ್ಟೆಯನ್ನು ಹೊಂದುವ ಶಕ್ತಿ ಇಲ್ಲದ ನಾನು, ಅಡಿಗೆಯವನು ಪವಿತ್ರವಾದ ಸಿಂಹಾಸನದಲ್ಲಿ ಕುಳಿತುಕೊಂಡು ಇಲ್ಲಿ ನೆರೆದ ಸರ್ವ ಸಭಾ ಸದಸ್ಯರನ್ನು ಆಳುತ್ತಿದ್ದೇನೆ. ನೀವು ಸಹ ನನ್ನ ಆಜ್ಞೆಯನ್ನು ಪಾಲಿಸಬೇಕಾಗಿದೆ. ಮುಖ್ಯಮಂತ್ರಿಯ ಶಿರವನ್ನು ಕಡಿದೊಗೆಯಬಹುದೆಂದು ನೀವು ಯೋಚಿಸುತ್ತಿದ್ದೀರಿ. ಆದರೆ
ಆತ ಭಗವಂತನ ಸಹಾಯದಿಂದ ನನ್ನ ಮೂಲಕ ನಿಮಗೆ ಸಮರ್ಪಕವಾದ ಉತ್ತರವನ್ನು ತಿಳುವಳಿಕೆಯನ್ನು ಕೊಡಿಸಿ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಇದು ಭಗವಂತನ ಕೆಲಸ ಅಲ್ವಾ? ಇದು ನನ್ನ ಕೆಲಸನ, ಇನ್ನೊಬ್ಬರ ಕೆಲಸನ, ಅವ್ರ ಕೆಲಸನ? ಇಲ್ಲ, ಇದು ಭಗವಂತನ ಕೆಲಸ. ಇದು ನೋಡಿ, ನಮ್ಮ ಮಂತ್ರಿಗಳು ಬಚಾವಾಗ್ಬಿಟ್ರು. ಇನ್ನ ನಾನೊಬ್ಬ ಆರ್ಡಿನರಿ ಮನುಷ್ಯ, ನನ್ನ ಕೈಲಿ ನೀವು ಇದೆ ಅನ್ಸದ ತಕೊಂಡಿದ್ದೀರಾ ಅಂತ ಹೇಳ್ತಾನಂತೆ. ಅವಾಗ ಅಯ್ಯೋ, ಭಗವಂತನು ಅಲ್ಪರನ್ನು ಐಶ್ವರ್ಯವಂತನಾಗಿ ಮಾಡ್ತಾನೆ. ಸಂಪತ್ತಿನ ಮರ ತಲೆಗೇರಿದನ್ನು ನಿರ್ಗತಿಗಳನ್ನ ಅರಕ್ಷಣದಲ್ಲಿ ಮಾಡಬಲ್ಲ. ಸಮುದ್ರದ ನೀರನ್ನೇ ಬತ್ತಿಸುವ, ಏನೇನ್ ಬೇಕೋ ಅದೆಲ್ಲ ಮಾಡ್ತಾನ ನಾನು. ಅವಾಗ ಸಿಂಹಾಸನದ ಕೆಳಗಿದ್ದು ರಾಜನಿಗೆ ನಮಸ್ಕರಿಸಿ ಅಡಿಗೆ ಹೇಳ್ತಾನಂತೆ, ಮಹಾರಾಜ್ರೆ, ನಿಮ್ಮನ್ನು ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ತಾವು ಸಿಂಹಾಸನ ಮೇಲೆ ಆಸೀನರಾಗಿ ನಾನು ಬಹಳ ಪ್ರೀತಿಸುವ, ಗೌರವಿಸುವ ನನ್ನ ಯಜಮಾನ ಜೀವನ ಉಳಿಸೋದಕ್ಕೋಸ್ಕರ ನಾನು ಈ ರೀತಿ ವಿಚಿತ್ರವಾಗಿ ವರ್ತಿಸಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನಂತೆ, ಇಲ್ಲ ಇಲ್ಲ, ನಾನು ಇವತ್ತು ನನಗೆ ಬುದ್ಧಿ ಬಂದಿದೆ, ಜ್ಞಾನೋದಯ ಆಗಿದೆ. ಮಂತ್ರಿಗಳೇ, ನಿಮಗೆ ನಾನು ಬಹಳ ತೊಂದರೆಯನ್ನುಂಟು ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ನಿಮ್ಮ ಅಡಿಗೆಯವನು ಭಗವಂತನ ಗೂಢ ತತ್ವವನ್ನು ಕುರಿತು ನನಗೆ ತಿಳಿಯಪಡಿಸಿ ನನ್ನ ಅಜ್ಞಾನವನ್ನು ನಾಶ ಮಾಡಿ ನನ್ನ ಕಣ್ಣನ್ನು ತೆರೆಸಿದ್ದಾನೆ. ನಾವೆಲ್ಲರೂ ಭಗವಂತನ ಆಜ್ಞೆಗೆ ತಲೆಬಾಗೋಣ ಅಂತ ಹೇಳಿದ್ರು. ಸೊ ಇದರಲ್ಲಿ ಏನಪ್ಪ ತಾತ್ಪರ್ಯ, ಸಾರಾಂಶ ಅಂದ್ರೆ ಇದರಲ್ಲಿ ಏನ್ ನೀತಿ ಇದೆ? ನಮ್ಮಲ್ಲಿ ಅನೇಕರು ಅಧಿಕಾರ, ಅಂತಸ್ತು ಇತ್ಯಾದಿ ಅಮಲಿನ ಮತ್ರಾಗಿ ಇನ್ನೊಬ್ಬರನ್ನು ನಾಶ ಮಾಡ್ತೇವೆ. ನಾನೇ ಸರ್ವಶಕ್ತ, ನನಗೆ ಎಲ್ಲವನ್ನೂ ಅನುಭವಿಸುವ ಸಾಮರ್ಥ್ಯವಿದೆ, ನಾನು ಸದಾ ಆನಂದವಾಗಿರುತ್ತೇನೆ, ನನಗೆ ಸಮಾನರು ಯಾರಿದ್ದಾರೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಎಲ್ಲರೂ ತಮ್ಮ ಇಷ್ಟದಂತೆ ನಡೆಯಬಹುದು ಅಂತೆಲ್ಲ ಹೇಳಿಕೊಂಡಿರ್ತಾರೆ. ಆದರೆ ಅದೃಷ್ಟದ ಚಕ್ರದ ತೀಕ್ಷ್ಣವಾದ ಗಾಳಿಗೆ ಸಿಕ್ಕಿ ಅಹಂಕಾರದಿಂದ ಪ್ರಮತ್ತರಾದ ಈ ಕೆಟ್ಟ ಜನ ಹೇಳ ಹೆಸರಿಲ್ಲದೆ ನಿರ್ನಾಮವಾಗಿ ಹೋಗುತ್ತಾರೆ. ಕೆಟ್ಟ ಮನಸ್ಸಿಗೆ ಸಹ ಅದೃಷ್ಟವಿದ್ರೆ ಧಾರ್ಮಿಕ ವ್ಯಕ್ತಿಗಳ ಸಹವಾಸದಿಂದ ಆತ್ಮೋದ್ಧಾರವಾಗುವುದು, ತಿಳುವಳಿಕೆಯ ಉದಯವಾಗುವುದು ಮತ್ತು ಅಜ್ಞಾನವೆಂಬ ಮೋಡ ಮಾಯವಾಗುವುದು. ಅಲ್ಪನಾದ, ಅನಾಗರಿಕನಾದ, ಅಜ್ಞನಾದ ವ್ಯಕ್ತಿಗೂ ವಿವೇಚನಾ ಶಕ್ತಿ ಬೆಳೆದು ಜ್ಞಾನಿಗಳಿಂದ ಬಿಡಿಸಲಾಗದ ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮವಿಚಾರಗಳನ್ನು ಕುರಿತು ಸಮರ್ಪಕವಾಗಿ ವಿವರಣೆ ಕೊಡುವಂತಹ ಸಾಮರ್ಥ್ಯ ಒದಗುವುದು. ಈ ರೂಪಕವು ಭಗವಂತನು ಸರ್ವಶಕ್ತ, ಸರ್ವಜ್ಞ, ಅನಂತ, ಅಪಾರ ಮಹಿಮೆಯ ಆಗರ, ಸರ್ವಗ್ರಾಹಿ, ಸೃಷ್ಟಿಕರ್ತ ಎಂಬುದನ್ನು ನಿರೂಪಿಸುತ್ತದೆ. ನಾವು ಸರ್ವಸ್ವವನ್ನು ಅವನಿಗೆ ಅರ್ಪಿಸಿ ಅವನಿಚ್ಛೆಗೆ ತಲೆ ಬಾಗೋಣ ಅಂತ ಈ ಕತೆ ಮುಗಿಸ್ತಾ ಇದ್ದೀನಿ. ನೀವು ಈ ಕತೆ ಕೇಳಿದ್ದಕ್ಕೆ, ನನ್ನ ಒಂದು ಮಾತುಗಳು ಕೇಳಿದ್ದಕ್ಕೆ ನಿಮಗೆಲ್ಲ ನಾನು ಋಣಿಯಾಗಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ. ನಮಸ್ಕಾರ.